ಗುರು ಕೇಳ್ಬೇಕು ಈಗ ಯಾರಿಗಾರು ಫೋನ್ ಮಾಡಿ. ಯಾರಿಗೆ ಫೋನ್ ಮಾಡ್ತೀಯ ಮಗ? ಪ್ರದಿ ಅಂತ ಚಂದಿ. ಹಾಂ, PK ಪ್ರದಿ ಅಂತ ಸೇವ್ ಮಾಡಿದ್ವಿ ಮಗ ನಾನು. ಗೊತ್ತಾ ನಿಮಗೆ? ಗೊತ್ತು ನಮ್ಮ ಹುಡುಗ. ಎತ್ತುತ್ತಾನ ನನ್ನ ಫೋನು? ನಿನ್ನ ಫೋನ್ ಎತ್ಬಿಟ್ಟ ಗುರು. ನನ್ನ ಮೊಬೈಲಿಂದ ಮಾಡ್ತಾ ಇದ್ದೀವಿ ಬಡ್ಜೆಟ್ ಪ್ರಾಬ್ಲಮ್ಮು. ಪ್ರದಿ, ನಾನು ನವೀನಮ್ಮ. ಎಲ್ಲಿದ್ದೆ ಮಗ? ನಿಮ್ಗೆ ಯಾಕೆ ಬೇಕದು? ಏನಿಲ್ಲ ಗುರು, ಇಲ್ಲಿ ಪೊಲೀಸ್ನವ್ರು ಗಾಡಿ ಹಿಡಿದ್ಬಿಟ್ರು. ಇಲ್ಲಿ ಇದ್ರ ಸರ್ಕಲ್ ಆಗಿ ಗಾಡಿ ಸರ್ಕಲ್ಗೆ ಇದರಲ್ಲಿ ಹಿಡಿದ್ರ ಗಾಡಿ. ದುಡ್ಡಿರಲಿಲ್ಲ, ಅವನ ತಕೊಂಡಿರಲಿಲ್ಲ, ನನ್ನ ತಕೊಂಡಿರಲಿಲ್ಲ. ಅದಕ್ಕೆ ನಾನು ಅಂದ್ರಲ್ಲಿ ಮಾಡಿ ಕೇಳ್ದೆ, ಇದ್ರೆ ಅವ್ನು ಗೋವಲ್ಲೇ ಮಾಡೋ. ಬಿಸಿ ಇದೆಯಾ? ಕಾಕದಕ್ಕೆಲ್ಲ ಬಿಸಿ ಆಗ್ತಾರೆ. ಪೊಲೀಸ್ನವರು ಹಿಡಿದ್ಬಿಟ್ಟು ಬಿಡ್ತಾ ಇಲ್ಲ ಕಣ. ಯಾರಿಗೆ ಕೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಏನ್ ಮಾಡೋಣ, ಫೈನ್ ಕಟ್ಟೋಗು ಅಂತಾರೆ. ಎಂತ ಮಾಡೋದೀಗ? ಇನ್ಶೂರೆನ್ಸ್ ಇಲ್ಲ ಮಗ, ಇನ್ಶೂರೆನ್ಸ್ ಇಲ್ಲ. ಒಂದು ಹೆಲ್ಮೆಟ್ ಇಂದ ಬೇರೆ ಆಗ್ಬಿಡೈತೆ. ಹಂಗಾಗಿ ಕೇಸ್ ಗೊತ್ತಿರಲಿಲ್ಲ ಮಗ. ನಾನು ಎಷ್ಟು ಇದು ಮಾಡೋದು ಗೊತ್ತಿಲ್ಲ. ಅವರು ಪ್ರಮೋದ್ ಕೇಳೋ ಇಲ್ಲಿ ಹೆಂಗೆ ಮಾಡ್ತಾರಂತ. ಗುರುಗಡೆ ಹೇಳ್ರಪ್ಪ, ಹೇಳ್ರು. ಈಗ ಹೆಲ್ಮೆಟ್ ಹಾಕೊಂಬಂದಿಲ್ಲ ರೀ, ಹಿಡಿದ್ಬಿಟ್ಟವ್ರೆ. ಅವನು ಹಾಕಿಲ್ಲ, ಇಲ್ಲಿ ನಂದು ತಂದಿಲ್ಲ. ಅವ್ನ ಗಾಡಿ ತಂದ, ಇಲ್ಲೇ ಹೋಗೋಣ ಬಾ ಅಂತ ಹೇಳಿದ. ಆ ಕಡೆ ಹೋದ್ವಿ, ಅವಾಗ ಒಳ್ಳೆ ಬಸ್ ಸ್ಟಾಪ್ ದಾಟಿ ಹಿಡಿದ್ಬಿಟ್ಟಾರೆ. ನೋಡ್ಗುರು, ಇದ್ರೆ ಆಗ್ಗುರು. ಏನು ಮಾಡೋದೀಗ? ಯಾರ ಹತ್ರ ಕೇಳ್ತಿ? ಯಾರ ಹತ್ರ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಎಲ್ಲ ಹೋಗ್ಬಿಡೋರೆ, ಎಲ್ಲ ಖರ್ಚು ಮಾಡ್ಕೊಂಡ್ಬಿಡೋರೆ. ಯಾರು ಹೇಳಿದ್ರು ನಿಮ್ಗೆ? ಅವನು ಹೇಳ್ತಾನೆ. ಸರಿ ತಗೊಳಮ್ಮ, ಬೇರೆ ಟ್ರೈ ಮಾಡಿ. ಹಂಗಾರೆ ಕೊಡೋರು ಯಾರು ಇಲ್ಲ ಬಿಡು. ಅದೊಂಚೂರು ಮದುವೆಗೆ ಒಂಚೂರು ಬರೋಕ್ಕೊಂದು 500 ಹಾಕು. ಸರಿ ಆಯ್ತಮ್ಮ, ಓಕೆ ಬಾಯ್. ಇಡ್ತೀನಿ ಅಂತ ನನಗರು ಇವನು.